ನೊಣದ ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಕೋಳಿ ಫಾರ್ಮ್ಗೆ ಮುತ್ತಿಗೆ, ಮಾಲೀಕರ ತರಾಟೆ. ಗೌರಿಬಿದನೂರು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದಲ್ಲಿ ನೊಣಗಳ ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಕೋಳಿ ಫಾರ್ಮ್ಗೆ ಮುತ್ತಿಗೆ ಹಾಕಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಕೋಳಿ ಫಾರ್ಮ್ನಲ್ಲಿ ಸ್ವಚ್ಛತಾ ಕೊರತೆ ಹಾಗೂ ಅಸಮರ್ಪಕ ನಿರ್ವಹಣೆ ನೊಣಗಳ ಕಾಟಕ್ಕೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದಾಗಿ ಗೊಲ್ಲಹಳ್ಳಿ ಮತ್ತು ಜಗರೇಡಹಳ್ಳಿ ಗ್ರಾಮಸ್ಥರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ಗ್ರಾಮಸ್ಥ ಪ್ರವೀಣ್ ಮಾತನಾಡಿ, ಕಳೆದ 1 ತಿಂಗಳಿನಿಂದ ಗ್ರಾಮದಲ್ಲಿ ನೊಣಗಳ ಕಾಟ ಮಿತಿ ಮೀರಿದೆ ಎಂದು ಹೇಳಿದರು. ನೊಣಗಳನ್ನ ನಿಯಂತ್ರಿಸಲು ಬಳಸುವ ರಾಸಾಯನಿಕ ಸಿಂಪಡಣೆಯಿಂದಾಗಿ ತಮ್ಮ ಮಗ ತೀವ್ರ ಅಸ್ವಸ್ಥನಾಗಿದ್ದನಲ್ಲದೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ವಿವರಿಸಿದರು. ಅಲ್ಲದೆ ನೊಣಗಳು ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ನಿಯಮಗಳ ಪ್ರಕಾರ ನೊಣಗಳ ನಿಯಂತ್ರಣವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆಗಳು ಜಂಟಿಯಾಗಿ ನಿರ್ವಹಿಸಬೇಕು. ಆರೋಗ್ಯ ಇಲಾಖೆಯು ಗ್ರಾಮದಲ್ಲಿ ಮತ್ತು ಕೋಳಿ ಫಾರ್ಮ್ನ ಪರಿಸರದಲ್ಲಿ ನೊಣಗಳ ನಿಯಂತ್ರಣಕ್ಕಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ರಾಸಾಯನಿಕಗಳನ್ನು ಸಿಂಪಡಿಸಲು ಸೂಚಿಸಬೇಕು. ಪಶುಪಾಲನಾ ಇಲಾಖೆಯು ಸ್ಥಳ ಪರಿಶೀಲನೆ ನಡೆಸಿ ಕೋಳಿ ಫಾರ್ಮ್ ಮಾಲೀಕರಿಗೆ ತ್ಯಾಜ್ಯ ವಿಲೇವಾರಿ ಮತ್ತು ಸ್ವಚ್ಛತೆ ಕಾಪಾಡುವ ಬಗ್ಗೆ ಮಾರ್ಗದರ್ಶನ ನೀಡಬೇಕು. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಮತ್ತು ಸಮಸ್ಯೆಯನ್ನ ಪರಿಹರಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳು ನೊಣಗಳ ಕಾಟದಿಂದ ಗ್ರಾಮಸ್ಥರನ್ನ ರಕ್ಷಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದು ಬಂದು ವೆಂಕಟೇಶ್ವರ ಬ್ರೂಡಿಂಗ್ ಫಾರಂ ಅಂತ, ಮೊಟ್ಟೆ ಫಾರಂ. ಇದು ಸರಿಸುಮಾರು 1 ವರ್ಷ ಆಯ್ತು ಇಲ್ಲಿ ಇವರು ಆಪ್ರೇಟ್ ಮಾಡ್ತಾ ಇದ್ದು. 1 ವರ್ಷದಿಂದ ಪ್ರಾಬ್ಲಮ್ ಏನಿರಲಿಲ್ಲ, ಅವ್ರ ಪಾಡ್ಗೆ ಅವ್ರು ನಡ್ಸ್ಕೊಳ್ತಾ ಇದ್ರು. ಅದು ಮೇಂಟೆನೆನ್ಸ್ ಸರಿ ಇಲ್ದಿರ ನೊಣಗಳು ಜಾಸ್ತಿ ಆಗಿಬಿಟ್ಟು ಊರಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ನೊಣಗಳು. ಈ ಹಸುಗಳು ಕುರಿಗಳು ಎಲ್ಲ ಮೇಯಕ್ಕೆ ಬರ್ತವೆ, ಅದರಿಂದ ಅವು ಬಂದ್ಬಿಡ್ತವೆ ಊರಕ್ಕೆ. ಊರಲ್ಲಿ ಊಟ ಮಾಡೋಕ್ಕಾಗಲ್ಲ, ಮನೆಯಲ್ಲೆಲ್ಲ ನೊಣಗಳು ಎಲ್ಲ ಅಡುಗೆ ಮಾಡಿರೋದ್ರ ಮೇಲೆ ಪಾತ್ರೆಗಳ ಮೇಲೆಲ್ಲ ಕುತ್ಕೊಂಡು ಜನಗಳಿಗೂ ಕಾಯಿಲೆ ಬರೋಕ್ಕೆ ಶುರುವಾಗಿದೆ. ಮೊನ್ನೆ ರೀಸೆಂಟಾಗಿ ನನ್ನ ಮಗನಿಗೆ ಈ ನೊಣ ಕಂಟ್ರೋಲ್ ಮಾಡೋದಕ್ಕೆ ಅಂತೇಳಿ ನಾವ್ಯಾವುದೋ ಔಷಧಿ ಕೇಳಿ ತಂದಿದ್ರೆ ಅದನ್ನು ಬಾಯಿಗೆ ಹಚ್ಕೊಂಡ್ಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂದರು. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲೊಂದು 40,000 ಬಿಲ್ ಆಯಿತು. ದೇವ್ರ ದೈವಲ್ಲ ಚೆನ್ನಾಗಿದೆ, ಮನೆ ಕರ್ಕೊಂಡು ಬಂದಿದ್ವಿ. ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರೆಲ್ಲ ಇಲ್ಲಿ ಇವ್ರಿಗೆ ಹೇಳೋಣ ಅಂತ ಬಂದ್ವಿ. ಅದಕ್ಕೆ ನಿಮ್ಗೆ ಒಂದು ಇಂಟಿಮೇಷನ್ ಕೊಟ್ಟಿದ್ವಿ, ನೀವು ಬಂದಿದ್ದೀರಾ. ಸರ್, ಇಷ್ಟೆಲ್ಲ ಸಮಸ್ಯೆ ಇದ್ರು ನೀವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ತಿಳಿಸ್ತಿಲ್ಲ? ಸರ್, ಪಂಚಾಯತಿ ಇದು ನಮಗೆ ಮುದ್ಲೋಡಿಗೆ ಸೇರುತ್ತೆ, ಈ ನೆಲ ಬಂದು ಮ್ಯಾಲಿಗೆ ಸೇರುತ್ತೆ. ಅವ್ರಿಗೆ ಕಂಪ್ಲೇಂಟ್ ಹೋಗಿದೆ, ಅವರು ಬಂದು ಇವ್ರಿಗೆ ಕೇಳಿದ್ದಾರೆ. ಒಂದ್ಸಲಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ ಊರಲ್ಲಿ. ಬಟ್ ಎಷ್ಟೇ ಔಷಧಿ ಊರಲ್ಲಿ ಸಿಂಪಡಣೆ ಮಾಡಿದ್ರು ಇಲ್ಲಿ ಕಂಟ್ರೋಲ್ ಮಾಡಿದ್ರೇ ಊರಲ್ಲಿ ಕಂಟ್ರೋಲ್ ಆಗೋದು. ಇಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಎಷ್ಟು ಸಲ ಊರಲ್ಲಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಆರೋಪ ಸತ್ಯ. ನಾನು ವಿಸಿಟ್ ಮಾಡಿದ್ದೀನಿ ವಿಲೇಜ್ಗೆ. ನಮ್ಮದು ಇದೇ ಹಳ್ಳಿಗಳು, ನಾವು ಹಳ್ಳಿಯಿಂದನೇ ಬಂದಿರೋದು. ಹಳ್ಳಿ ಪ್ರಾಬ್ಲಮ್ಸು ನಮಗೂ ಅರ್ಥ ಆಗುತ್ತೆ. ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ನಾವು ಮಾಡ್ತಾಯಿದ್ದೀವಿ. ಈಗ ಮೆನೂರು ಒಂದು 6 ಮಂತ್ಸಿಂದ ತೆಗೆದಿರಲಿಲ್ಲ. ಈ ಮಳೆ ಇದು ಕಪ್ಪು ಭೂಮಿ, ಸ್ವಲ್ಪ ವಾಟರ್ ಅಬ್ಸರ್ವ್ ಎಲ್ಲ ಮಾಡಲ್ಲ. ಅದಕ್ಕೆ ಬೇರೆ ಜಾಗ ಇವಾಗ ಇದು ಮಾಡಿದ್ದೀವಿ, ಅಲ್ಲಿ ಶಿಫ್ಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಯಾವ ರೀತಿ ಮಾಡ್ತಾ ಇದ್ದೀವಿ ಸರ್ ಕಂಟ್ರೋಲ್? ಈಗ ಈ ತಕ್ಷಣ ಈಗ ಇಮಿಡಿಯೇಟ್ ಆಗಿ ಮೆಡಿಸಿನ್ ಊರಲ್ಲಿ ಹೊಡಿಸ್ತೀವಿ. ಇಲ್ಲಿ ಕಂಟ್ರೋಲ್ ಆಗಿದೆ, ಈಗ ಆಲ್ರೆಡಿ ಇಲ್ಲಿ ಹೊಡ್ಸಿದ್ದೀವಿ. ಊರಲ್ಲಿ ಕೂಡ ಹೊಡಿಸ್ತೀವಿ. ಇವಾಗ ಇರೋ ನೊಣಗಳೆಲ್ಲ ಇದು ಮಾಡಿಬಿಟ್ರೆ ಅದು 15-20 ಡೇಸ್ ಜನ್ರೇಷನ್ ಅದೆಲ್ಲ ಹೊಡಿಸ್ಬಿಟ್ರೆ ಸತ್ತೋಗ್ತವೆ. ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ದಂಗೆ ಇಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ. ಅಲ್ಲ, ಮತ್ತೆ ಇಷ್ಟು ದಿನದಿಂದ ನೀವೇನು ಮಾಡ್ತಾ ಇದ್ರಿ? 6 ತಿಂಗಳಿಂದ ನೀವು ಅದನ್ನು ತಗೊಂಡು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಒಂದು ತಿಂಗಳಿಂದ 2 ಸಾರಿ ಮೆಡಿಸಿನ್ ಹೊಡ್ಸಿದ್ದೀವಿ ಆಲ್ರೆಡಿ. ಊರಲ್ಲಿ ಕಾಲ್ ಮಾಡಿದ ತಕ್ಷಣ ಈ ಸಾರಿ ಈಗ 2 ತಿಂಗಳಲ್ಲೇ 2 ಸಾರಿ ಹೊಡ್ಸಿದ್ದೀವಿ ಮೆಡಿಸಿನ್ನ. ಇಲ್ಲಿ ಏನಾಗುತ್ತಂದರೆ ಈ ಫಾರಮಲ್ಲಿ ಜನ್ರೇಟ್ ಆಗಿ ಸ್ವಲ್ಪ ಇದೆ, ಅದು ಹಸುಗಳು ಮೇಕೆಗಳೆಲ್ಲ ಬಂದು ಆಮೇಲೆ ಊರಲ್ಲಿ ಕ್ಯಾರಿ ಮಾಡ್ತಾ ಇರೋ ಒಂದು ಸಮಸ್ಯೆ. ಇಲ್ಲೇ ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಊರಲ್ಲಿ ಹೋಗಲ್ಲ. ಪರ್ಮನೆಂಟ್ ಸೊಲ್ಯೂಷನ್ 1 ವಾರದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀವಿ. ಎಷ್ಟು ವರ್ಷದಿಂದ ಇದು ನಡೆಸ್ತಾ ಇದ್ದೀರಾ ಸರ್? 1 ವರ್ಷ ಆಯ್ತು. ಇನ್ನು ಹೊಸದ ನಮಗೂ ಈ ಫೀಲ್ಡಲ್ಲಿ ಹೊಸದಾಗಿರೋದ್ರಿಂದ ಹೊಸ ಟೆಕ್ನಾಲಜಿ, ಹೊಸ ಇದು ನಮಗೆ ಗೊತ್ತಿಲ್ಲ. ಇವು ತಿಳ್ಕೊತಾ ಇದ್ವಿ. ಬೇರೆ ಫಾರಮ್ಗೆ ಹೋಗಿ
ನಾವು ತಿಳ್ಕೊಂಡು ಇದನ್ನು ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀವಿ. ಕೆಲವರು ಹೆಂಗ್ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಜನಗಳು ಕೆಲವರು ಹೇಳಿದ್ದಾರೆ ಈ ತರ ಮಾಡಿ ಅಂತ, ಅದನ್ನ ಇಮಿಡಿಯೇಟ್ ಆಗಿ ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀವಿ. ಸರಿ ಜನರೇಷನ್ ಪ್ರಾಬ್ಲಮ್ ಇಲ್ದಂಗೆ ಮಾಡೋದು ನಮ್ಮ ಸೊಲ್ಯೂಷನ್. ಜನಗಳಿಗೆ ಏನಕ್ಕೆ ಬಯಸ್ತೀರಿ ಸರ್? ಈಗೆಲ್ಲ ನಿಮ್ಮ ಕೋಳಿ ಫಾರಂ ಮುಂದೆ ಬಂದಿದ್ದಾರೆ, ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಈಗ ಅವ್ರಿಗೆ ಆಲ್ರೆಡಿ ಹೇಳಿದೀವಿ, ಇನ್ನೊಂದ್ಸರಿ ಹೇಳ್ತಾ ಇದೀನಿ. ಇದಕ್ಕೆ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರಂತೆ. ಅವರು ಯಾಕಂದ್ರೆ ಹಳ್ಳಿಯಲ್ಲಿರೋರ್ಗು ಡಿಫ್ರೆಂಟ್ ನಾಲೆಡ್ಜ್ ಇರ್ತಾವೆ, ಓದಿಲ್ಲ ಅನ್ನೋದ್ರೂ ಬೇರೆ ನೋಡಿರ್ತಾರೆ, ಎಲ್ಲ ನೋಡಿರ್ತಾರೆ. ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅವ್ರದ್ದು ಏನೇನಿದೆಯೋ ನಮ್ಮ ಫಾರಮಲ್ಲಿ ನಾವು ಕಂಪ್ನಿಯವ್ರ ಹತ್ರ VHL ಕೊಟ್ಟಿರೋದು, ಅವ್ರ ಹತ್ರ ಡಿಸ್ಕಸ್ ಮಾಡಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಎಷ್ಟು ದಿವಸ ಆಗುತ್ತೆ ಸರ್ ಕಂಟ್ರೋಲ್ ಮಾಡೋ ಸರ್? ಒಂದು ವಾರದಲ್ಲೇ ಕಂಟ್ರೋಲ್ ಮಾಡ್ತೀವಿ. ಆಲ್ರೆಡಿ ಎಲ್ಲರಿಗೂ ಹೇಳಿದೀವಿ, ಊರವ್ರಿಗೂ ಹೇಳಿದೀವಿ. ಅವರು ನಮ್ಮ ಬಗ್ಗೆ ಅರಿವು ಇದೆ. ಅವರು ನಮ್ಗೆ ಏನು ಹೊಸವ್ರು ಏನು ಅಲ್ಲ, ಇಲ್ಲೇ ಎಲ್ಲ 100% ಗೊತ್ತಿರೋರೆ. 100% ಅವರು ತಿಳ್ಕೊತಾರೆ. ನಾವು ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೂ ಹೇಳಿದ್ದೀವಿ, ಅದನ್ನು 100% ಮಾಡ್ತೀವಿ. ಆಲ್ರೆಡಿ 2 ಸಾವಿರ ಮೆಡಿಸಿನ್ ಹೊಡೆದೀವಿ. ಊರಲ್ಲಿ ಪಾಪ ಕಾಲ್ ಮಾಡೋದಕ್ಕೆ ಬೇರೆ ಏನಕ್ಕೂ ನಾವು ಸ್ಪಂದನೆ ಮಾಡ್ತಾ ಇದ್ವಿ. ಒಂದು ಊರಬ್ಬ ಆಗಲಿ ಬೇರೆ ಆಗಲಿ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡ್ತಾನೆ ಇದ್ದೀವಿ. ಅದು ಮೆಡಿಸಿನ್ 100% ನಾವು ಕೊಡ್ತಾನೆ ಇದ್ದೀವಿ. 2 ಸಾರಿ ಹೊಡಿಸಿದ್ದೀವಿ, ಮತ್ತೆ ಹೋಗಿದೆ. ಅದನ್ನ ಸೊಲ್ಯೂಷನ್ 100% ನಾವು ಮಾಡ್ತೀವಿ. ಇನ್ನೊಂದು ಸಾರಿ ಬರ್ದಂಗೆ ನೆಕ್ಸ್ಟ್ ಇವಾಗ ಈ ಮಳೆಗಾಲ ಆಗೋಯ್ತು. ನೆಕ್ಸ್ಟ್ ಮಳೆಗಾಲದಲ್ಲಿ ಈ ಪ್ರಾಬ್ಲಮ್ ಇರೋದಿಲ್ಲ.